ಅವನೇ ಫೋನ್ ಮಾಡಿರಬೇಕು. ಬೆಳಗ್ಗೆಯಿಂದ ಅವಳ ಫೋನ್ಗೆ ಕಾಯ್ಕೊಂಡಿದ್ದೆ. ಹಾಗಾದ್ರೆ ಹೋಗಿ ಮಾತಾಡು ಕಮಲಿ. ಹಲೋ ಕಮಲಿ, ಹುಟ್ಟಿದಬ್ಬದ ಶುಭಾಶಯ ಮಗಳೇ. ಅವ ಯಾಕವ ಫೋನ್ ಮಾಡಕ್ಕೆ ಇಟ್ಟೋತು? ನಾನು ಏಟೋದಿಂದ ಕಾಯ್ತಿದ್ದೆ ಗೊತ್ತಾ? ಸಂಸ್ಬಿಡು ಮಗಳೇ, ವಸಿ ಕೆಲಸದಾಗಿದ್ಬಿಟ್ಟೆ ಕಣವ. ಅವ ಕೆಂಪಣ್ಣಂಗೆ ಊರಿಂದ ಫೋನ್ ಮಾಡಿದ್ರು, ನೀ ನನ್ನ ನೋಡಕ್ಕೆ ಇಲ್ಲಿಗೆ ಬತ್ತೀಯಾ ಅಂತ. ನಿನ್ಗೋಸ್ಕರನೇ ಕಾಯ್ತಿದ್ದೆ. ಎಲ್ಲಿದ್ಯವ? ಹ್ಞೂ ಕಮಲಿ, ಬರೋಣ ಅಂತ ಹೊಂಟಿದ್ದೆ. ಆದರೆ ಇಲ್ಲಿ ಸಾನೆ ಮಳೆ ಬಿದ್ದುಬಿಡ್ತು. ಹೊಲ ತೋಟ ಎಲ್ಲನೂ ಯಾರು ನೋಡ್ಕೊತಾರೆ ಹೇಳು? ಅದಕ್ಕೆ ಬರೋಕ್ಕಾಗಲಿಲ್ಲ. ಕಮಲಿ, ಇವತ್ತು ನೀನು ಹುಟ್ಟಿದಬ್ಬ, ನೀನು ನಗ್ನಗ್ತಾ ಇರಬೇಕು. ಇವತ್ತು ಆಟ ಅಲ್ಲ, ಯಾವತ್ತೂ ನೀನು ಖುಷಿಯಾಗಿರ್ಬೇಕು. ನೀನು ಸಂದಾಗಿದ್ರೆ ನನಗೆ ಆಟೆ ಸಾಕು ಕಣವ. ಅವ ನನಗೆ ನಿನ್ನ ಆಶೀರ್ವಾದ, ನನ್ನ ಸುತ್ತಲೂ ಇರೋ ದೊಡ್ಡೋರ ಆಶೀರ್ವಾದ ಇರೋ ಗಂಟ ನಾನು ಚೆಂದಾಗೆ ಇರ್ತೀನವ. ಅವ ಇದು ಯಾರು ಫೋನ್ ಮಾಡಿದ್ಯಾ? ಕಮಲಿ, ನಾನೇ ಒಂದು ಚಿಕ್ಕ ಫೋನ್ ತಕೊಂಡೆ ಕಣವ. ನಂಬರ್ ಹೇಳ್ತೀನಿ, ಬರ್ಕೋ. ಹಬ್ಬ, ಇದು ನೋಡವ, ನೀ ನನ್ನ ಹುಡ್ದಬ್ಬ ಕೊಡ್ತಿರೋ ಹುಡುಗರೆ ಅಂದ್ರೆ. ಒಂದ್ ನಿಮಿಷ ತಡಿ, ಹೇಳವ. ಅವ ಸರಿ, ನಾವಿಬ್ರೆ ಮಾತಾಡ್ತಿದ್ರೆ ಅಜಯ್ಯ ಬೇಸರ ಮಾಡ್ಕತಾನೆ. ಅವನಿಗೂ ಫೋನ್ ಕೊಡವ, ಫೋನಾಗೆ ಆಶೀರ್ವಾದ ತಕತೀನಿ. ಅಪ್ಪಯ್ಯನ ಕೇಳ್ತಾವಳಲ್ಲ, ಅಪ್ಪಯ್ಯ ಸತ್ತಾಗೋರೆ ಅಂತ ಅವಳು ಹುಟ್ಟಿದಬ್ಬ ದಿವಸ ಗೊತ್ತಾಗೋದ್ರೆ ಅಯ್ಯೋ ಬ್ಯಾಡ, ಹೇಳ್ಬಾರ್ದು. ಅವ ಅಜಯ್ಗೆ ಫೋನ್ ಕೊಡು. ಕಮಲಿ, ಅಪ್ಪಯ್ಯ ನೀನು ಹುಟ್ಟಿದಬ್ಬಕ್ಕೆ ಅರ್ಚನೆ ಮಾಡ್ಸಕ್ ದೇವಸ್ಥಾನಕ್ಕೆ ಹೋಗವ್ರೆ. ಯಾವಾಗ್ಲೂ ಹಿಂಗೆ ನನ್ನ ಆಯ್ತದಲ್ಲ. ನಿನ್ ತವದ್ದಿಟ್ಟಾನು ಹೇಳಕ್ಕಾಗ್ದೆ, ಅದನ್ನ ಮನ್ಸಾಗೂ ಮುಚ್ಚಿಡ್ಕೊಳಕ್ಕಾಗ್ದೆ ಸಾನೆ ಸಂಕಟ ಅನುಭವಿಸ್ತಾ ಇವ್ನಿ ಕಮಲಿ. ನೀನ್ ಓದ್ ಮುಗಿಯೋ ಗಂಟ ಈ ವಿಷಯ ನಿಂಗೆ ಹೇಳ್ಬಾರ್ದು ಅಂತ ಅಪ್ಪಯ್ಯ ನಂಗೆ ಹೇಳವ್ರೆ. ದೇವ್ರೆ, ಮುಳುಗ್ತಿರುವಾಗ ಮಂತ್ರ ಕಾಪಾಡಲ್ಲ ಅಂತ ಹೇಳ್ತಾರೆ. ಈಜೋದೊಂದೇ ದಾರಿ. ಈಗ ನಾನು ಈಜಲಿಲ್ಲ ಅಂದ್ರೆ ನಾನು ಮಾತ್ರ ಅಲ್ಲ, ನನ್ನ ಜೊತೆ ನನ್ನ ಕುಟುಂಬನೂ ಮುಳುಗುತ್ತೆ. ಆ ಕಾರಣದಿಂದಾನೇ ನಾನು ಈ ನಿರ್ಧಾರನ ತಗೊಂಡಿದ್ದೀನಿ. ಈ ನಿರ್ಧಾರ ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ನಿನ್ನ ಮೇಲೆ ಭಾರ ಹಾಕಿದ್ದೀನಪ್ಪ. ಕಾಪಾಡು ತಂದೆ, ಕಾಪಾಡು. ನಾನು ತಗೊಂಡಿರೋ ನಿರ್ಧಾರದ ಬಗ್ಗೆ ನಿನ್ಗೇನನ್ಸತ್ತೆ ಚಂದ್ರು? ಅಮ್ಮ, ನಾನು ಆಗಲೇ ಹೇಳ್ದಾಗೆ ನೀವು ಯೋಚನೆ ಮಾಡದೆ ಏನೂ ಮಾಡಲ್ಲ. ಸೊ ನೀವು ತಗೊಂಡಿರೋ ಡಿಸಿಷನ್ ಕರೆಕ್ಟಾಗೇ ಇರುತ್ತೆ. ಆದರೂ ನನಗೆ ಸ್ವಲ್ಪ ಹಿಂಜರಿಕೆ ಇದೆ ಚಂದ್ರು. ಎಲ್ಲಿ ನನ್ನಿಂದ ತಪ್ಪಾಗಿ ನಾನು ತಗೊಂಡಿರೋ ನಿರ್ಧಾರದಿಂದ ಎಲ್ಲರ ಭವಿಷ್ಯಕ್ಕೂ ತೊಂದರೆ ಆಗುತ್ತೋ ಏನೋ ಅಂತ. ಇಲ್ಲ ಅಮ್ಮ, ನೀವು ಭಯ ಪಡಬೇಡಿ. ನಿಮ್ಮ ನಿರ್ಧಾರ ಯಾವತ್ತೂ ಸರಿಯಾಗೇ ಇರುತ್ತೆ. ಅದು ಅಲ್ಲದೆ ನೀವು ಗುರುಗಳ ಹತ್ರ ಮಾತಾಡಿದ್ದೀರಾ. ನೀವು ಅಂದ್ಕೊಂಡಂಗೆ ಮುಂದುವರಿಯೋಣ ಅಮ್ಮ. ಅಯ್ಯೋ, ಬಿರ್ನೆ ನೋಡಮ್ಮಿ,
ನಮ್ ಸೀನಣ್ಣನ್ ಟಾಕೀಸಾಗೆ ಹೊಸ ಪಿಕ್ಚರ್ ಬಂದಾಗ ಓಡೋಗಿ ನೋಡ್ತಿದ್ವಲ್ಲ ಹಂಗಾಗೈತ್ ನಂಗೆ ಯಾರ್ಯಾರು ಏನೇನ್ ಗಿಫ್ಟ್ ಕೊಟ್ಟವ್ರೆ ಅಂತವ. ಇರು ನಿಂಗೆ ಒಂದೊಂದೇ ನಿಧಾನಾಗಿ ಓಪನ್ ಮಾಡಿ ನೋಡುಮ್ಮ. ಇದ್ ಯಾರು ಕೊಟ್ಟಿದ್ಯೋಳು? ರಚನಾ. ನಿಂಗೆ ಚೆಂದಾಗೈತಲ್ವಾ? ಓ ಕಮ್ಲಿ, ನಿನ್ ಬಣ್ಣಕ್ಕೆ ಯಾವುದೇ ಬಟ್ಟೆ ಹಾಕಿದ್ರುನುವೆ ದೇವತೆನೆಯ. ಏನು ಸ್ಯಾನೆ ಹೋಗ್ಲತ್ತಿದ್ಯಾ? ಅಯ್ಯೋ ಹೊಗಳದ್ ಮಾತ್ರ ಅಲ್ಲ, ಎಲ್ರಂಗೆ ನಾನು ನನ್ ಮುದ್ದು ಕಮ್ಲಿಗೆ ಒಂದ್ ಗಿಫ್ಟ್ ತಕ್ಕ ಬಂದಿವ್ನಿ. ತಕ್ಕ ಹೈ ಜುಮ್ಕಿ. ಏ ಕಳ್ಳಿ, ಇದನ್ನ ಯಾವಾಗ ತಕೊಂಬಂದೆ? ಇಷ್ಟ ಆಯ್ತಾ? ಓ ಬೊಂಬಾಟು. ತಕ್ಕ ಇದು ಕೆಂಪಣ್ಣನ್ ಕಡೆಯಿಂದ. ನಿಂಗಿ ಶಿವರಾಮ್ ಕಾರಂತ್ರದು ಚಿಗುರಿದ ಕನಸು. ನಿಂಗಿ ಈ ಪುಸ್ತಕನ ಓದ್ಬೇಕು ಅಂತ ಸ್ಯಾನೆ ದಿವಸದಿಂದ ಅನ್ಕತಿದ್ದೆ. ಕಮ್ಲಿ, ಇದನ್ನ ತೇಜಸ್ಸು ಮತ್ತೆ ಅವ್ರ ಅವ್ವ ಕೊಟ್ಟಿದ್ದು ಅಂತೆಲ್ಲ ಅದೇ ತಾನೆ? ಹ್ಞೂ. ನಿಂಗಿ ಕಾಯಿಗೆಜ್ಜೆ. ಈ ಸಮಯದಾಗೆ ಸಂಭೂನು ಇದ್ದಿದ್ರೆ ಏಟ್ ಚೆನ್ನಾಗಿರ್ತಿತ್ತಲ್ವಾ? ಹ್ಞೂ ಕಮ್ಲಿ, ಆದ್ರೆ ನಮ್ ಸಂಭು ಹುಷಾರ್ ಆಗ್ತವನೆ. ರಚನಾನು ಡಾಕ್ಟರ್ ತಾವ್ ವಿಚಾರಿಸವಳಂತೆ. ಇನ್ ಕೆಲವೇ ದಿನ ಅಟೆಯ ಸಂಭುನು ಮೊದ್ಲಿನಾಗೆ ನಮ್ ಜೊತೆಗೆ ಬರ್ತಾನೆ. ಸರಿ, ಈಗ ಇದ್ರಾಗ ಏನೈತೆ ಅಂತ ನೋಡು. ಇದ್ರಾಗ ಏನೈತೆ ಅಂತ ನೋಡಕ್ಕೆ ನಾನುವೇ ಕಾಯ್ತಿರೋದು. ತಕ್ಕ ನಿಂಗೆ ಮೊಬೈಲ್ ಫೋನು ಇದ್ಯಾಕೋ ಸ್ಯಾನೆ ದುಬಾರಿ ಇದ್ದಂಗೈತೆ. ಯಾರು ಕೊಟ್ಟಿದ್ದು ನಿಂಗೆ? ಇನ್ಯಾರು, ನಮ್ ರಿಸಿ ಸಾರು. ಈಟೊಂದು ಕಾಸ್ಟ್ಲಿ ಗಿಫ್ಟಾ? ನಂಗೆ ಬೇಡ ನಿಂಗೆ, ನಾನು ವಾಪಸ್ ಕೊಟ್ಬಿಡ್ತೀನಿ. ಫೋನ್ ಮಾಡಿಕೊಂಡು ನಾನೇನು ಮಾಡಲಿ? ಏಯ್ ಪೆದ್ದವ, ತಲೆಗಿಲ್ಲ ಏನಾನ ಕೆಟ್ಟಿದ್ಯಾ? ಸುಮ್ಕೆ ಮಾಡಿಕ. ಅಲ್ಲ ನೋಡವಿ, ನೀನ್ ರಿಸಿ ಸರ್ನ ಫ್ರೆಂಡು ಅಂತ ಅನ್ಕೊಂಡಿದ್ಯೋ ಇಲ್ವೋ? ಈಗ ನಾನ್ ಕೊಟ್ಟಿದ್ಮ್ಯಾಕ ನೀನ್ ತಕೊಂಡೆ ತಾನೆ, ಮತ್ತೆ ಬೆಲೆ ಜಾಸ್ತಿನೋ ಕಮ್ಮಿನೋ ಫ್ರೆಂಡ್ ಕೊಡ್ಸಿದ್ಮ್ಯಾಕೆ ತಕ್ಕಬೇಕು. ನನ್ನ ಕಷ್ಟದಾಗೆ ಸಂತೋಷದಾಗೆ ಎಲ್ಲದ್ರಾಗೂ ಮನೆ ಮಂದಿಯಂಗ್ ಜೊತೆಗಿರ್ತಾರಲ್ಲ ನಿಂಗೆ, ಅವರೇ ನಂಗೆ ಎಲ್ಲದಕ್ಕಿಂತ ದೊಡ್ಡ ಗಿಫ್ಟು. ಆ ದೊಡ್ಡ ಗಿಫ್ಟು ನಿನ್ ಜೀವನ ಪೂರ್ತಿ ಜೊತೆಯಾಗಿರ್ತೈತೆ. ಚಿಂತೆ ಮಾಡ್ಬೇಡವಿ. One minute. ಬರ್ತಾ ಇದ್ದೀವಿ, ಒಂದು ನಿಮಿಷ. ತಾರಾ ಆಂಟಿ, ಅನಿಕಾ, ತಾರಾ ಆಂಟಿ, ಅನಿಕಾ, ತಾರಾ ಆಂಟಿ, ಆಂಟಿ, ತಾರಾ ಆಂಟಿ, ಆಂಟಿ, ತಾರಾ ಆಂಟಿ. ಅನಿಕಾ, ಏನಮ್ಮ, ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ಏನಾಯ್ತು?
ತಾರಾಗೆ ಏನಾದರೂ ತಿಳಿಸೋದಿದೆಯಾ? ನನಗೆ ಹೇಳು, ನಾನು ಹೇಳ್ತೀನಿ. ತಾರಾ ಆಂಟಿಯಲ್ಲಿ ಅವ್ರು ಎಲ್ಲಾದ್ರೂ ಹೋಗಿದಾರಾ? ಇಲ್ಲಮ್ಮ. ಆಂಟಿ ಏನಾಯ್ತು ಅನಿಕಾ, ಯಾಕೆ ಕೂಗಾಡ್ತಿದ್ಯಾ? ಆಂಟಿ, ನಾನು ನಿಮ್ಮ ಜೊತೆ ಸ್ವಲ್ಪ ಡೀಲ್ ಮಾಡಕ್ ಬಂದಿದ್ದೀನಿ. ಏನು ಡೀಲ? ಇವತ್ತು ಮನೆಯಲ್ಲಿ ಬರ್ತ್ಡೇ ಪಾರ್ಟಿ ಅರೇಂಜ್ ಮಾಡಿದ್ದಾರೆ ಆ್ಯಂಡ್ ನಿಮ್ಮನ್ನು ಇನ್ವೈಟ್ ಮಾಡಿದಾರಲ್ವಾ? ಡು ಯು ನೋ ವೈ? ಯಾ, ಅದೇ ಅವ್ರ ಮೊಮ್ಮಗಳು. ಓ ಕಮ್ ಆನ್ ಆಂಟಿ, ಅದು ಒಂದು ನೆಪ ಅಷ್ಟೇ. ಇವತ್ತು ನಮ್ಮ ಅಜ್ಜಿ ಹಿರಿ ಮೊಮ್ಮಗಳು ಬರ್ತ್ಡೇ ಸೆಲೆಬ್ರೇಷನ್ ಜೊತೆಗೆ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ. ಏನದು? ಇಡೀ ಆಸ್ತಿನ ನನ್ನ ಹೆಸರಿಗೆ ಬರ್ದು ಕೊಡ್ತಾರಂತೆ. ಅದಾದ ತಕ್ಷಣ ನೀವೇ ಹೇಳ್ದಾಗ ಆಂಟಿ ನನ್ನ ಸ್ಟೇಟಸ್ ಕೂಡ ಮೇಲ್ ಹೋಗುತ್ತೆ. ಸೊ ನೀವು ನನ್ನ ಮತ್ತೆ ರಿಷಿ ಸಂಬಂಧನ ಮನೆಯಲ್ಲಿ ಮಾತಾಡಬೇಕು, ನೀವೇ ಮಾಡಿಸ್ಬೇಕು, ಓಕೆನಾ? ಅನಿಕಾ, ಅದು ನೀನು ಹೇಳೋಷ್ಟು ಸುಲಭ ಅಲ್ಲಮ್ಮ. ಆಸ್ತಿ ಬಂದರೆ ಏನು ಬಂತು? ಮುಖ್ಯವಾಗಿ ರಿಷಿ ನಿನ್ನನ್ನು ಇಷ್ಟಪಡಬೇಕಲ್ವಾ? ನಾವು ಸಂಬಂಧ ತೊಗೊಂಡು ಬರ್ಬೋದು, ಪ್ರಪೋಸ್ ಮಾಡಬಹುದು. ಆದರೆ ಮುಂದೆ ಬಾಳ್ಬೇಕಾಗಿರೋದು ನೀವಿಬ್ಬರು ಒಬ್ಬರನ್ನೊಬ್ರು ಇಷ್ಟಪಟ್ಟರೆ ಎಲ್ಲ ಚೆನ್ನಾಗಿರುತ್ತೆ. ಇಷ್ಟಪಡದೆ ಹೋದರೆ ಅನಿಕಾ, ನೀನು ಹೇಳೋದು ಸರಿ. ನಾನು ಮಾತು ಕೊಟ್ಟಿದ್ದು ಅನ್ನಪೂರ್ಣ ಅವರ ಹಿರಿ ಮೊಮ್ಮಗಳ ಜೊತೆ ನಮ್ಮ ರಿಷಿ ಸಂಬಂಧನ ಮಾತಾಡೋಣ ಅಂತ. ಆದರೆ ಈಗ ಅವಳು ಬದುಕಿಲ್ಲ. ಆಸ್ತಿ ಎಲ್ಲ ನಿಂದಾಯ್ತು ಅಂದರೆ ನಿನಗೂ ರಿಷಿಗೂ ಮದುವೆ ಮಾಡೋಕ್ಕೆ ನನಗೊಪ್ಪಿಗೆ ಇದೆ. Oh my God, Auntie! You are so awesome! Thank you so much! ರಿಷಿ, ಅವಳ ಬರ್ತ್ಡೇ ಸೆಲೆಬ್ರೇಷನ್ ಮಾಡಕ್ಕೆ ಮಧ್ಯರಾತ್ರಿ ಮನೆಗೆ ಬರ್ತೀಯಾ? ನಿನ್ ಜೊತೆ ಸೆಲೆಬ್ರೇಟ್ ಮಾಡೋ ಅವಳ ಕೊನೆ ಬರ್ತ್ಡೇ ಇದೇನೆ. ಐ, ಇದ್ರಾಗೆ ಕಲಿಯೋ ಗೇಟ್ ಎಲ್ಲ ಐತೆ. ಓದೋದ್ರಾಗ ಏನೇ ಡೌಟ್ ಇದ್ರು ಇದ್ರಾಗೆ ನೋಡಿ ಕಲ್ತ್ಕೋಬೋದಂತೆ. ಅವಂಗೂ ಯಾವಾಗ ಬೇಕಾನ ಫೋನ್ ಮಾಡಿ ಮಾತಾಡ್ಬೋದು. ರಿಷಿ ಸರ್ ಎಂಥ ಒಳ್ಳೆ ಗಿಫ್ಟ್ ಕೊಟ್ಟವ್ರಲ್ವಾ, ಅವ್ರಿಗೆ ಒಂದು ಫೋನ್ ಮಾಡಿ ಥ್ಯಾಂಕ್ಸ್ ಹೇಳುಮಾ. ಏನ್ ಗುರು, ಕಣ್ ಕಾಣಲ್ವಾ? ಕನಸು ಕಾಣ್ತಾ ಇದೆಯಾ? ಐ ಆಮ್ ಸಾರಿ. ಆಯ್ತು ಹೋಗಿ. ಏನ್ ಗುರು ನಿನ್ ಬಾಯಿ? ಕನ್ಸು ಕಾಣ್ತಿದ್ಯಾ ಅಂತ ಬೈದ್ಬಿಟ್ಟು ಹೋದೆ. ಇಲ್ಲಿ ನೋಡಿದ್ರೆ ನನ್ನ ಕನಸೇ ನನಗೆ ಕಾಲ್ ಮಾಡ್ತಿದ್ದಾರೆ. ಹಲೋ, ನನ್ನ ಕನಸಿನ ಕಮಲಿ ಅವರೇ. ಹಲೋ ಸರ್, ಏನಂದ್ರಿ? ಹಲೋ ಕಮಲಿ ಅವರೇ. ಹಲೋ ಹಲೋ ಸರ್, ಕೇಳಿಸ್ತಿದ್ಯಾ? ಹಾ ಕಮಲಿ ಅವರೇ, ಈಗ ಕೇಳಿಸ್ತಿದೆ. ನಿಮಗೆ ಕೇಳಿಸ್ತಿದ್ಯಾ? ಏನಿದು ಆಶ್ಚರ್ಯ, ನೀವೇ ಕಾಲ್ ಮಾಡ್ಬಿಟ್ಟಿದ್ದೀರಾ? ಮಾತಾಡುಮಾ ಅನ್ನಿಸ್ತು ಸರ್, ಅದಕ್ಕೆಯಾ? ಮಾತಾಡಬೇಕು ಅನ್ನಿಸ್ತಾ? ನಿಜವಾಗ್ಲೂನಾ? ಹ್ಞೂ ಸರ್. ಯಾಕೆ ಹಂಗೆ ಕೇಳ್ತಿದ್ದೀರಾ? ಹಾಡ್ಬಿಟ್ಟು ಜೋರಾಗಿ ಹೊಡ್ಕೋತಿದ್ಯಲ್ಲ ಋಷಿ. ಹಲೋ ಸರ್. ಹಲೋ. ಹಾಂ ಹೇಳಿ ಕಮಲಿ ಅವರೇ, ಏನು ಫೋನ್ ಮಾಡಿದ್ದು? ಸರ್, ಇಲ್ಲಿ ತನಕ ನನ್ನ ತವ ಫೋನ್ ಇರಲಿಲ್ಲ. ನೀವು ಕೊಡ್ಸಿದ್ದು ಸ್ಯಾನೆ ಸಹಾಯ ಆಯಿತು ಸರ್. ನಂಗೇನೇ ಓದೋದ್ರಾಗ ಡೌಟ್ ಬಂದರೂ ಇದ್ರಾಗೆ ನೋಡಿ ಕಲ್ತ್ಕೋಬೋದು. ಅವನ ತವನು ಯಾವಾಗ ಬೇಕಾನ ಫೋನ್ ಮಾಡಿ ಮಾತಾಡ್ಬೋದು. ಸ್ಯಾನೆ ಥ್ಯಾಂಕ್ಸ್ ಸರ್. ಏಯ್ ಪರವಾಗಿಲ್ಲ ಕಮಲಿ ಅವರೇ, ನಿಮ್ಮ ಹತ್ರ ಫೋನ್ ಇದ್ದರೆ ನಿಮಗಿಂತ ನನಗೆ ತುಂಬ ಯೂಸ್ ಆಗುತ್ತೆ.
ಹಾಂ ಅಂದರೆ ನಿಮ್ಗೇನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ನನಗೆ ಎನಿ ಟೈಮ್ ಕಾಲ್ ಮಾಡಿ ಕ್ಲಿಯರ್ ಮಾಡ್ಕೊಬೋದಲ್ವಾ? ಹಾಂ ಹ್ಞೂ ಸರ್, ಕರೆಕ್ಟು. ಅದು ಅಲ್ಲದೆ ಈ ಫೋನಾಗ ಇನ್ನೂ ಏನೇನೈತೆ ಅಂತ ಕಲಿಯೋಕ್ಕೆ ಸಮಯ ಬೇಕೇನೋ. ಅಯ್ಯೋ ಡೋಂಟ್ ವರಿ ಕಮಲಿ ಅವರೇ, ಅದನ್ನ ನಾನು ಹೇಳ್ಕೊಡ್ತೀನಿ. ಫೋನಲ್ಲಿ ಆಪ್ಷನ್ಸ್ಗಳನ್ನ ಕನ್ನಡದಲ್ಲಿ ಬರೋ ಥರ ಸೆಟ್ಟು ಮಾಡ್ಬೋದು. ಇಲ್ಲ ರಿಸಿ ಸರ್, ಸದ್ಯಕ್ಕೆ ನಾನು ಇಂಗ್ಲೀಷ್ನಾಗೆ ಕಲಿತೀನಿ. ಎಲ್ಲ ಕಲ್ತ ಮ್ಯಾಕೆ ಕನ್ನಡದಾಗ ಮಾಡಿಕತ್ತೀನಿ. ಸರ್, ನಾನು ಆಮ್ಯಾಕೆ ಫೋನ್ ಮಾಡ್ತೀನಿ. ಹಲೋ ಹಲೋ ಎಲ್ಲದಕ್ಕಿಂತ ಮೊದಲು ನನ್ನ ಹತ್ರ ಮಾತಾಡ್ಬೇಕಾದ್ರೆ ಈ ಥರ ಟಪ್ ಅಂತ ಫೋನ್ ಕಟ್ ಮಾಡಿಬಿಡಿ ಅಂತ ಹೇಳ್ಕೊಡ್ಬೇಕು ನಿಮಗೆ. ಕಮಲಿ, ಏನು ಮಾಡ್ತಾ ಇದೀಯಾ? ಏನಿಲ್ಲ ಅಜ್ಜಿ, ಸುಮ್ಕೆ ಹಂಗೆ ಕೂತಿದ್ದೆ ಅಷ್ಟೇ. ನಿನ್ನ ಹತ್ರ ಮುಖ್ಯವಾದ ವಿಚಾರ ಮಾತಾಡಬೇಕು, ಬಾ. ಸರಿ ಅಜ್ಜಿ. ನಮಸ್ಕಾರ. ನಮಸ್ತೆ. ಹಾಯ್. ಹಾಯ್, ನಮಸ್ಕಾರ. ಹೋಗಿ ಮಾಮ್, ಅಲ್ಲಿಗೆ ಹೋಗೋಣ, ಜನ ಎಲ್ಲ ಬರ್ತಿದಾರಲ್ಲ. ಇರೋ ಊರ್ಮಿ, ಅಲ್ಲಿಗೆ ಹೋಗ್ತಾ ಇರೋ ಜನಗಳನ್ನ ನಾನು ಇಲ್ಲಿಂದಾನೇ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಆಮೇಲೆ ನಮ್ಮ ಅನಿಕಾ ಬ್ರ್ಯಾಂಡನ್ನು ಯಾರ ಜೊತೆ ಪ್ರಮೋಟ್ ಮಾಡಬೇಕು ಅಂತ ಯೋಚನೆನೂ ಮಾಡ್ತಾ ಇದ್ದೀನಿ. ವೇಟ್, ಪ್ರಮೋಟಾ? ಊರ್ಮಿ, ನಿರ್ಮಲಾ ಬರ್ತಿದ್ದಾಳೆ. ಅವಳೊಬ್ಬಳ ಜೊತೆ ಮಾತಾಡಿದ್ರೆ ಸಾಕು, ಇಡೀ ಊರ್ ಜನ ಜೊತೆ ಮಾತಾಡ್ದಾಗತ್ತೆ. ಸುಮ್ಮನಿರು. ಹಾಯ್ ನಿರ್ಮಲಾ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಿಮ್ಮನ್ನ ನೋಡಿ ಬಹಳ ಖುಷಿ ಆಯ್ತು. ಅಲ್ಲ, ಮೊಮ್ಮಗಳು ಸತ್ ಮೇಲೂ ಫಂಕ್ಷನ್ ಮಾಡ್ತಾ ಇದ್ದೀರಲ್ಲ? ಏನ್ ಮಾಡೋದು ನಿರ್ಮಲಾ ಅವ್ರೆ, ಮೊಮ್ಮಗಳು ತೀರ್ಕೊಂಡಿರೋ ದುಃಖ ನನಗೆ, ನಮ್ಮ ಅಣ್ಣನಿಗೆ, ಅನ್ಪೂರ್ಣನಿಗೆ, ನನ್ನ ಮಗಳಿಗೆ ಎಲ್ರಿಗೂ ಕಾಡ್ತಾ ಇದೆ. ಆದ್ರೆ ಜೀವನ ನಡಿಲೇಬೇಕಲ್ವಾ ನಿರ್ಮಲಾ? ಇದು ನಮ್ಮ ಅನಿಕಾಗೋಸ್ಕರ ಮಾಡ್ತಾ ಇರೋ ಪ್ರಮೋಷನ್ನು, ಮಾಮ್. ಫಂಕ್ಷನ್ನು. ಅನಿಕನ್ಗ? ಹಾ, ಏನ್ ಮಾಡೋದು? ನಿಜವಾಗ್ಲೂ ಹೇಳಬೇಕು ಅಂದ್ರೆ ನಮ್ಮ ಅನಿಕಾ ಇದ್ದಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹಿರಿ ಮೊಮ್ಮಗಳು ಸತ್ತು ಹೋದ್ಲು ಅನ್ನೋ ಆ ಚಿಂತೆ, ನೋವು ನನಗೆ, ನಮ್ಮ ಮನೆಯವ್ರಿಗೆ ಯಾರಿಗೂ ಅಷ್ಟಾಗಿ ಕಾಡ್ತಾ ಇಲ್ಲ. ಹೀಗೆ ಹೇಳಬಾರ್ದು. ಆ ಹುಡುಗಿ ಸತ್ತ ಮೇಲೆ ಆಗ್ಬೇಕಾಗಿರೋ ಕೆಲಸಗಳು ಇದೆಯಲ್ಲ. ನಮ್ಮ ಅನಿಕಾ ಬಗ್ಗೆ ನಿಮಗೆ ಗೊತ್ತಿದೆಯಲ್ಲ, ಅವಳು ಎಲ್ಲರ ಜೊತೆ ತುಂಬ ಫ್ರೆಂಡ್ಲಿ ಆಗಿರ್ತಾಳೆ, ಪುಟ್ಟ ಮಗು ಥರ. ಅದಕ್ಕೆ ನಮ್ಮ ಅತ್ತೆಗೂ ಅವಳಂದರೆ ಪಂಚಪ್ರಾಣ. ಹಾಂ, ಅದಕ್ಕೆ ಇವತ್ತು ನಿಮ್ಮೆಲ್ಲರ ಮುಂದೆ ನಮ್ಮ ಬೇಬಿ ಬಗ್ಗೆ ಒಂದು ವಿಚಾರನ ಶೇರ್ ಮಾಡ್ತಿದ್ದಾರೆ. ಹೇ, ಅನಿಕಾನೇ ಬಂದ್ಲು.